ಎಂಬುದಾಗಿ ತೀರ್ಮಾನ ಮಾಡಿ ನೋಡಿ, ನನ್ನ ಉಚ್ಚಾಟನೆಗೆ ಕೆಲ ಧರ್ಮದರ್ಶಿಗಳು ಒಪ್ಪಿಲ್ಲ. ನನಗೆ ಯಾವುದೇ ನೋಟಿಸನ್ನು ನೀಡದೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಬಳಿಕ ವಚನಾನಂದ ಶ್ರೀಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಮಠದ ಲೆಕ್ಕ ಕೇಳಿದ್ದಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ವಚನಾನಂದ ಶ್ರೀಗಳು ಹೇಳ್ತಿರೋ ಮಾತಿದು. ಪಂಚಮಸಾಲಿ ಗುರುಪೀಠದಲ್ಲಿ ವಚನಾನಂದ ಶ್ರೀ ಹೇಳಿರೋ ಮಾತಿದು. ನನ್ನ ಉಚ್ಚಾಟನೆಗೆ ಕೆಲ ಧರ್ಮದರ್ಶಿಗಳು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾವುದೇ ನೋಟಿಸನ್ನು ಕೊಡದೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಪಂಚಮಸಾಲಿ ಗುರುಪೀಠದಲ್ಲಿ ಸೃಷ್ಟಿಯಾದಂಥ ಈ ಬಿಕ್ಕಟ್ಟು 12 ಜನ ಧರ್ಮದರ್ಶಿಗಳು ಒಪ್ಪಿಗೆನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಕೆಲ ಧರ್ಮದರ್ಶಿಗಳು ಇದಕ್ಕೆ ಒಪ್ಪಿಗೆನ ಕೊಟ್ಟಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡೋದಕ್ಕೆ. ನನಗೆ ಕನಿಷ್ಠ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ವಚನಾನಂದ ಶ್ರೀಗಳು ತಮ್ಮ ಉಚ್ಚಾಟನೆಯ ಬಗ್ಗೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಧರ್ಮದರ್ಶಿಗಳ ಕ್ರಮವನ್ನು ಖಂಡಿಸಿದ್ದಾರೆ. ನೋಟಿಸ್ ಕೊಡದೆ ನಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಭಕ್ತರು ಮತ್ತೆ ಮಠದ ಆಡಳಿತ ಮಂಡಳಿಯ ನಡುವೆ ಅಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. 12 ಜನ ಧರ್ಮದರ್ಶಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಚಪ್ಪಲಿಯನ್ನ ತೂರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ನಡುವೆ ವಚನಾನಂದ ಶ್ರೀಗಳು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೊಂದು ಕನಿಷ್ಠ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ವಚನಾನಂದ ಶ್ರೀಗಳ ಈ ಬಗ್ಗೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಏನ್ ಹೇಳಿದ್ದಾರೆ ಅವರು? ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ರಂಜಿತ್ ಖಂಡಿತ ಏನು ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೆದ ಸಾಕಷ್ಟು ಬೆಳವಣಿಗೆಗಳ ಗಮನಿಸಿರುವಂತದ್ದು. ಪ್ರಮುಖವಾಗಿ ಶ್ರೀಗಳ ಉಚ್ಚಾಟನೆ ಅನ್ನುವಂಥದ್ದು ಏನೋ ಅದಾಗಿರುತ್ತದೆ. ಈಗ ಇನ್ನಷ್ಟು ಶ್ರೀಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ರಂಜಿತ್ ಏನು ಪ್ರಮುಖವಾಗಿ ನಡೆದಂತಹ ಸಭೆ ಹಿನ್ನೆಲೆಯಲ್ಲಿ ರಂಜಿತ್ ಪ್ರಮುಖವಾಗಿ ಬೆಳಗ್ಗೆಯಿಂದ ಕೂಡ ಹರಿಹರ ಪಂಚಮಸಾಲಿ ಪೀಠದ ಬರವಣಿಗೆ ಆಗಿರ್ತದೆ. ಪ್ರಮುಖವಾಗಿ ಇವತ್ತು ಹರಿಹರ ಶ್ರೀಗಳನ್ನ ಈ ಕ್ಷಣದಿಂದ ನಾವು ಉಚ್ಚಾಟನೆ ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದು ಭಕ್ತ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಕೆರಳುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ನಾವು ಲೆಕ್ಕ ಕೇಳಕ್ ಬಂದಿದ್ದೀವಿ, ಆದ್ರೆ ಸ್ವಾಮೀಜಿಗಳನ್ನ ಅವರು ಉಚ್ಚಾಟನೆ ಮಾಡಿದಂತ ಒಂದು ಆಕ್ರೋಶವನ್ನು ಹೊರಗುವಂತ ಕೆಲಸ ಮಾಡಿದ್ರೆ ಎಲ್ಲಿ ಆಕ್ರೋಶ ಯಾವ ರೇಂಜಿಗಿತ್ತು, ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಟ್ರಸ್ಟಿಗಳ ವಾಹನ ಹೊರಗಡೆ ಬರ್ತಾ ಇದ್ದಾರೆ. ಆ ಟ್ರಸ್ಟಿಗಳ ತಾವೆಲ್ಲರೂ ಒಂದೇ ಶಾಲಾ ವಾಹನದಲ್ಲಿ ಯಾವ್ದೊಂದು ಸ್ಕೂಲ್ ವಾಹನದಲ್ಲಿ ಕೂಡ ಬಂದು ಸಭೆ ಮುಗಿಸ್ಕೊಂಡು ಮಾಡ್ತಾ ಇದ್ರು. ಆ ವಾಹನಕ್ಕೆ ಕೈಯಲ್ಲಿ ಚಪ್ಪಲಿಯನ್ನ ತೋರಿಸುವ ಮೂಲಕ ಆಕ್ರೋಶ ಅಂದ್ರೆ ಬಹಳಷ್ಟು ಅಸಂಬಂಧ ಪದಗಳ ಬಳಕೆ ಮಾಡುವ ಮೂಲಕ ಅವರನ್ನ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಬೈಯುವಂತ ಕೆಲಸ ಮಾಡಿದ್ರು. ನಾವು ಲೆಕ್ಕ ಕೇಳಿದ್ರು ಶ್ರೀಗಳನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಮಗೆ ಆ ಲೆಕ್ಕನೂ ಬೇಕು ಮತ್ತು ವಚನದ ಶ್ರೀಗಳು ಆ ಮಠದಲ್ಲಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾರೆ. ಈ ವೇಳೆ ಸಾಕಷ್ಟು ಭಕ್ತರಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಭಕ್ತರನ್ನ ಬಂಧನ ಮಾಡಿ ಬೇರೆ ಕಡೆ ಬಿಡುವಂತ ಕೆಲಸವನ್ನು ಮಾಡಿದ್ರೆ, ಉಳಿದಂತ ಕೆಲವೊಂದಿಷ್ಟು ಭಕ್ತರು ಕೂಡ ಮಠದ ಮುಂದೆ ಬಂದು ಸಾಕಷ್ಟು ಒಂದು ಆಕ್ರೋಶವನ್ನು ಹೊರ ಹಾಕಿದ್ರು, ಘೋಷಣೆ ಕೂಗುವಂತ ಕೆಲಸವನ್ನು ಮಾಡಿದ್ರು. ಈ ಮಧ್ಯೆ ಇಲ್ಲ ಬೆಳವಣಿಗೆ ಆಗ್ತಿದ್ದಂತ ಗಮನಿಸಿದಂತ ವಚನಾನಂದ ಶ್ರೀಗಳು ಸ್ವತಃ ಏನು ಆ ಗೇಟ್ ಬಳಿ ಒಂದು ಗೇಟ್ ಬಾಗಿಲ ತಮ್ಮ ಭಕ್ತರನ್ನ ಒಳಗೆ ಕರೆದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ವೇಳೆ ಪೊಲೀಸರನ್ನು ತಡೀತಾರೆ. ಅಂದ್ರೆ ಸ್ವಾಮೀಜಿಗಳಿಗೆ ಇದು ಬೇಡ, ಈಗ ನಿಷೇಧಾಜ್ಞೆ ನಂತರ 6 ಗಂಟೆ ನಂತರ ನಾವು ಅವಕಾಶ ಕೊಡ್ತೇವೆ ನಂತರ ಮಾತಾಡ್ತಾರೆ. ಸ್ವತಃ ಸ್ವಾಮೀಜಿಗಳ ಗೇಟ್ ತೆಗೆದು ಆ ಬ್ಯಾರಿಕೇಡ್ ಅನ್ನು ತೆಗೆಯೋ ಹೋಗ್ತಾರೆ. ಈ ವೇಳೆ ಪೊಲೀಸರು ಮತ್ತು ಸ್ವಾಮೀಜಿಗಳ ಮಧ್ಯೆ ನುಗ್ಗುಲಾಟ ಆಗುತ್ತೆ, ಮಾತಿನ ಚಕಮಕಿಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಕೂಡ ಸ್ವಾಮೀಜಿಗಳ ಬೆರಳಿಗೆ ಗಾಯ ಆಗಿರುವಂತದ್ದು, ರಕ್ತ ಬರುವಂತೆ ಒಂದು ಗಾಯ ಸಹ ಆಗಿರುವಂತದ್ದು. ಈ ವೇಳೆ ಸ್ಥಳದಲ್ಲಿ ಕೆಲ ಕ್ಷಣ ಒಂದು ಬಿಡುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ತದನಂತರ ಪೊಲೀಸರೆಲ್ಲರೂ ಸೇರ್ಕೊಂಡು ಸ್ವಾಮೀಜಿಗಳನ್ನ ಗೇಟಿನ ಒಳಗಡೆ ಕರೆತಂದು ಗೇಟಿನ ಬೀಗ ಭಕ್ತರನ್ನ ಒಳಗೆ ಕರೆಯುವಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮತ್ತು ಮಾತಿನ ಚಕಮಕಿ, ಆಕ್ರೋಶ ಸ್ಥಳದಲ್ಲಿ ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಸ್ವಾಮೀಜಿಗಳನ್ನೇ ಪೊಲೀಸರು ನೂಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಮಾತಿನ ಚಕಮಕಿ ಈಗಾಗಲೇ ಜೋರಾಗಿರೋದಂದ್ರೆ ಭಕ್ತರು ಹೊರಗಿದ್ರು, ಅವ್ರನ್ನ ಒಳಗೆ ಕರ್ತರಬೇಕಂತೇಳಿ ಗೇಟ್ ಬಾಗಿಲನ್ನು ಸ್ವತಃ ತೆಗೆದು ಸ್ವಾಮೀಜಿಯವರು ಭಕ್ತರನ್ನ ಒಳಗೆ ಕರ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ನುಗ್ಗಲಾಗುತ್ತೆ. ಸ್ವಾಮೀಜಿಯವ್ರನ್ನ ನೂಕುವಂಥ ಕೆಲಸವನ್ನು ಮಾಡ್ತಾರೆ. ಈಗ ತಾವು ದೃಷ್ಟಿ ಗಮನಿಸ್ತಾ ಇರ್ಬೋದು, ಪೊಲೀಸ್ ಮತ್ತು ಸ್ವಾಮೀಜಿ ನಡುವೆ ಮಾತಿನ ಚಕಮಕಿ ಆಗ್ತಿರುವಂಥದ್ದು.
ಸ್ವಾಮೀಜಿಯವರ ಸರ್ ಸ್ವಾಮೀಜಿಯವರ ಬೆರಳಿಗೆ ರಕ್ತ ಬಂದಿರುವಂಥದ್ದು. ಸೊ ಸ್ವಾಮೀಜಿಯವ್ರು ತೋರಿಸ್ತಿರೋದು ರಕ್ತ ಬರುವಾಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸ್ವಾಮಿ ನೋಡಿ ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಬಟ್ಟಿಗೆ ಬೆರಳಿಗೆ ರಕ್ತ ಬಂದಿರುವಂಥದ್ದು ಸ್ವಾಮೀಜಿಗಳ ಬೆರಳಿಗೆ ತಾವು ನೀವು ಯಾಕೆ ಹಲ್ಲೆ ಮಾಡ್ತಿದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಭಾಳ ಸ್ಪಷ್ಟ ಸರ್. ಗಾಳಿ ಬಿಡ್ರಿ ವಚನಾನಂದ ಶ್ರೀಗಳು ಮತ್ತೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಗಮನಿಸುತ್ತಿದ್ದೀರಿ. ಸ್ಥಳದಲ್ಲಿರುವ ವಚನಾನಂದ ಶ್ರೀಗಳ ಕೈಗೆ ಗಾಯ ಆಗಿದೆ. ನಾವ್ ಹೇಳಿರೋದು ಭಕ್ತನೇ ಭೂಮಿ ಮೇಲಿನ ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗಾಗಿ. ಅದು ಬಿಟ್ಟು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ನಮಗೆ ನೋಡ್ರಿ, ನಾವು ಈ ಪೊಲೀಸ್ ಆಫೀಸರ್ಗೆ ಉಜ್ಜನಿಗೊಬ್ಬರಿಗೆ 15 ಬಾರಿ ಫೋನ್ ಮಾಡಿದ್ದೇವೆ. ಆಯ್ತು ಎಲ್ಲ ಭಕ್ತರು ಒಳಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದಾರೆ. ಒಂದು ತಾಸಿಂದ ಅವ್ರು ಹೋದ ಮೇಲೆ ಬರ್ರಿ ಅಂತ ಹೇಳಿದೀವಿ ನಾವು. ಹೌದ್ರಿ, ಅದಕ್ಕೆ ನಾವು ಭಕ್ತ ಒಳಗೆ ಬರ್ಬೇಕು ಅನ್ನೋದು ಇಚ್ಛೆ. ಹೊರಗಡೆ ಇದೆ, ಒಳಗಡೆ ಇಲ್ಲ. ಮಠ ಇರೋದು ಒಂದು ನಿಮಿಷ, ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ನಮ್ಮ ಭಕ್ತರು ಬರ್ತಾ ಇರೋದು ಬೆಳಗಿನಿಂದ ಕಾಯ್ತಾ ಇದ್ದಾರೆ. ಮಠದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಈ ಕೆಳಕಂಡ ಷರತ್ತುಗಳು ಎಲ್ಲೈತ್ರಿ? ತೋರಿಸ್ರಿ ಎಲ್ಲೈತ್ರಿ? 12 ಕಾರಣಗಳು ಹೇಳಿದ್ದಾರೆ ಸರ್. ಒಂದು ನಿಮಿಷ ಇಲ್ಲಿ ನೋಡಿ ರಾಜ್ಕುಮಾರ್ ಸರ್. ಈಗ 12 ಈಗ ಟ್ರಸ್ಟಿಗಳು ಒಂದು ಸಭೆ ಮಾಡಿದ್ದಾರೆ. ಆ ಸಭೆಗೆ ಸ್ವಾಮೀಜಿ ಅವ್ರು ಬರಲಿಲ್ಲ. ಸೊ ಹಂಗಾಗಿ ಅವ್ರನ್ನ ಈ ಪರಿಸ್ಥಿತಿ ಮಾಡ್ತಾ ಇದೀವಿ. ಮೊದಲನೇದಾಗಿ ಸ್ವಾಮೀಜಿಯವರಿಗೆ ನೋಟಿಸ್ ಬಂದಿಲ್ಲ. ಸ್ವಾಮೀಜಿಯವರಿಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕಿದ್ದಾರೆ. ಹಾಕಿಬೇಕಾದ್ರೆ ಸ್ವಾಮೀಜಿಯವ್ರ ಡೇಟ್ ತಗೋಬೇಕು. ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ. ಅಧಿಕೃತವಾಗಿ ಬಂದು ನಮಗೊಂದು ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟಿಲ್ಲ. ಮತ್ತು ಮಠ ಅನ್ನೋದು, ಪೀಠ ಅನ್ನೋದು ಕೇವಲ 12 ಜನದಲ್ಲ. ಇದು ನಾವು 12 ಜನಕ್ಕೆ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟು ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲ ಏನು ಹೇಳುತ್ತೆ, ಇಲ್ಲಿ ಏನು ಹೇಳುತ್ತೆ? ನಿಮ್ಮ ಹತ್ರ ಇದೆ ನೋಡಿ, ಇದು 4 ಜನಗಳದು ಅಲ್ಲ. ಸರ್ ಅವರು ಟ್ರಸ್ಟ್ ಸುಪ್ರೀಂ ಆಗಿರೋದ್ರಿಂದ ನಾವು ಅವ್ರ ಸ್ವಾಮೀಜಿ ಪದ್ಧತಿ ಹೋಗಿ ತೀರ್ಮಾನ ಮಾಡಿ ನೋಡಿ. ನನ್ನ ಉಚ್ಚಾಟನೆಗೆ ಕೆಲ ಧರ್ಮದರ್ಶಿಗಳು ಒಪ್ಪಿಲ್ಲ. ನನಗೆ ಯಾವುದೇ ನೋಟಿಸ್ ಅನ್ನ ನೀಡದೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಬಳಿಕ ವಚನಾನಂದ ಶ್ರೀಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಮಠದ ಲೆಕ್ಕ ಕೇಳಿದ್ದಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ವಚನಾನಂದ ಶ್ರೀಗಳು ಹೇಳ್ತಿರೋ ಮಾತಿದು. ಪಂಚಮಸಾಲಿ ಗುರುಪೀಠದಲ್ಲಿ ವಚನಾನಂದ ಶ್ರೀ ಹೇಳಿರೋ ಮಾತಿದು. ನನ್ನ ಉಚ್ಚಾಟನೆಗೆ ಕೆಲ ಧರ್ಮದರ್ಶಿಗಳು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾವುದೇ ನೋಟಿಸ್ ಅನ್ನ ಕೊಡದೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಪಂಚಮಸಾಲಿ ಗುರುಪೀಠದಲ್ಲಿ
ಸೃಷ್ಟಿಯಾದಂಥ ಈ ಬಿಕ್ಕಟ್ಟು 12 ಜನ ಧರ್ಮದರ್ಶಿಗಳು ಒಪ್ಪಿಗೆನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಕೆಲ ಧರ್ಮದರ್ಶಿಗಳು ಇದಕ್ಕೆ ಒಪ್ಪಿಗೆನ ಕೊಟ್ಟಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡೋದಕ್ಕೆ. ನನಗೆ ಕನಿಷ್ಠ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ವಚನಾನಂದ ಶ್ರೀಗಳು ತಮ್ಮ ಉಚ್ಚಾಟನೆಯ ಬಗ್ಗೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಧರ್ಮದರ್ಶಿಗಳ ಕ್ರಮವನ್ನು ಖಂಡಿಸಿದ್ದಾರೆ. ನೋಟಿಸ್ ಕೊಡದೆ ನಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಭಕ್ತರು ಮತ್ತೆ ಮಠದ ಆಡಳಿತ ಮಂಡಳಿಯ ನಡುವೆ ಅಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. 12 ಜನ ಧರ್ಮದರ್ಶಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಚಪ್ಪಲಿಯನ್ನ ತೂರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ನಡುವೆ ವಚನಾನಂದ ಶ್ರೀಗಳು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೊಂದು ಕನಿಷ್ಠ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ವಚನಾನಂದ ಶ್ರೀಗಳ ಈ ಬಗ್ಗೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಏನ್ ಹೇಳಿದ್ದಾರೆ ಅವರು? ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ರಂಜಿತ್ ಖಂಡಿತ ಏನು ಹರಿಹರ ಪಂಚಮಿ ತಾಲೀಪೀಠದಲ್ಲಿ ನಡೆದ ಸಾಕಷ್ಟು ಬೆಳವಣಿಗೆಗಳ ಗಮನಿಸಿರುವಂತದ್ದು ಪ್ರಮುಖವಾಗಿ ಶ್ರೀಗಳ ಉಚ್ಚಾಟನೆ ಅನ್ನುವಂಥದ್ದು ಏನೋ ಅದಾಗಿರುತ್ತದೆ. ಈಗ ಇನ್ನಷ್ಟು ಶ್ರೀಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ರಂಜಿತ್ ಏನು ಪ್ರಮುಖವಾಗಿ ನಡೆದಂತಹ ಸಭೆ ಹಿನ್ನೆಲೆಯಲ್ಲಿ ರಂಜಿತ್ ಪ್ರಮುಖವಾಗಿ ಬೆಳಗ್ಗೆಯಿಂದ ಕೂಡ ಹರಿಹರ ಪಂಚಮಿ ಶಾಲೆ ಪೀಠದ ಬರವಣಿಗೆ ಪ್ರಮುಖವಾಗಿ ಇವತ್ತು ಹರಿಹರ ಶ್ರೀಗಳನ್ನ ಈ ಕ್ಷಣದಿಂದ ನಾವು ಉಚ್ಚಾಟನೆ ಮಾಡಿದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದು ಭಕ್ತ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಕೆರಳುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ನಾವು ಲೆಕ್ಕ ಕೇಳಕ್ ಬಂದಿದ್ದೀವಿ, ಆದ್ರೆ ಆ ಸ್ವಾಮೀಜಿಗಳನ್ನ ಅವರು ಉಚ್ಚಾಟನೆ ಮಾಡಿದಂತ ಒಂದು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡಿದ್ರೆ ಎಲ್ಲಿ ಆಕ್ರೋಶ ಯಾವ ರೇಂಜಿಗಿತ್ತು, ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಟ್ರಸ್ಟಿಗಳ ವಾಹನ ಹೊರಗಡೆ ಬರ್ತಾ ಇದ್ದಾರೆ. ಆ ಟ್ರಸ್ಟಿಗಳ ತಾವೆಲ್ಲರೂ ಒಂದೇ ಶಾಲಾ ವಾಹನದಲ್ಲಿ ಯಾವ್ದೊಂದು ಸ್ಕೂಲ್ ವಾಹನದಲ್ಲಿ ಕೂಡ ಬಂದು ಸಭೆ ಮುಗಿಸ್ಕೊಂಡು ಮಾಡ್ತಾ ಇದ್ರು. ಆ ವಾಹನಕ್ಕೆ ಕೈಯಲ್ಲಿ ಚಪ್ಪಲಿಯನ್ನ ತೋರಿಸುವ ಮೂಲಕ ಆಕ್ರೋಶ ಅಂದ್ರೆ ಬಹಳಷ್ಟು ಅಸಂಬಂಧ ಪದಗಳ ಬಳಕೆ ಮಾಡುವ ಮೂಲಕ ಅವರನ್ನ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಬೈಯುವಂತ ಕೆಲಸ ಮಾಡಿದ್ರು. ನಾವು ಲೆಕ್ಕ ಕೇಳಿದ್ರು ಶ್ರೀಗಳನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಮಗೆ ಆ ಲೆಕ್ಕನೂ ಬೇಕು ಮತ್ತು ವಚನದ ಶ್ರೀಗಳು ಆ ಮಠದಲ್ಲಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾರೆ. ಈ ವೇಳೆ ಸಾಕಷ್ಟು ಭಕ್ತರಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಭಕ್ತರನ್ನ ಬಂಧನ ಮಾಡಿ ಬೇರೆ ಕಡೆ ಬಿಡುವಂತ ಕೆಲಸವನ್ನು ಮಾಡಿದ್ರೆ, ಉಳಿದಂತ ಕೆಲವೊಂದಿಷ್ಟು ಭಕ್ತರು ಕೂಡ ಮಠದ ಮುಂದೆ ಬಂದು ಸಾಕಷ್ಟು ಒಂದು ಆಕ್ರೋಶವನ್ನು ಹೊರ ಹಾಕಿದ್ರು, ಘೋಷಣೆ ಕೂಗುವಂತ ಕೆಲಸವನ್ನು ಮಾಡಿದ್ರು. ಈ ಮಧ್ಯೆ ಇಲ್ಲ ಬೆಳವಣಿಗೆ ಆಗ್ತಿದ್ದಂತ ಗಮನಿಸಿದಂತ ವಚನಾನಂದ ಶ್ರೀಗಳು ಸ್ವತಃ ಏನು ಆ ಗೇಟ್ ಬಳಿ ಒಂದು ಗೇಟ್ ಬಾಗಿಲ ತಮ್ಮ ಭಕ್ತರನ್ನ ಒಳಗೆ ಕರೆದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ವೇಳೆ ಪೊಲೀಸರನ್ನು ತಡೀತಾರೆ. ಅಂದ್ರೆ ಸ್ವಾಮೀಜಿಗಳಿಗೆ ಇದು ಬೇಡ, ಈಗ ನಿಷೇಧಾಜ್ಞೆ ನಂತರ 6 ಗಂಟೆ ನಂತರ ನಾವು ಅವಕಾಶ ಕೊಡ್ತೇವೆ ನಂತರ ಮಾತಾಡ್ತಾರೆ. ಸ್ವತಃ ಸ್ವಾಮೀಜಿಗಳ ಗೇಟ್ ತೆಗೆದು ಆ ಬ್ಯಾರಿಕೇಡ್ ಅನ್ನು ತೆಗೆಯೋ ಹೋಗ್ತಾರೆ. ಈ ವೇಳೆ ಪೊಲೀಸರು ಮತ್ತು ಸ್ವಾಮೀಜಿಗಳ ಮಧ್ಯೆ ನುಗ್ಗುಲಾಟ ಆಗುತ್ತೆ, ಮಾತಿನ ಚಕಮಕಿಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಕೂಡ ಸ್ವಾಮೀಜಿಗಳ ಬೆರಳಿಗೆ ಗಾಯ ಆಗಿರುವಂತದ್ದು, ರಕ್ತ ಬರುವಂತೆ ಒಂದು ಗಾಯ ಸಹ ಆಗಿರುವಂತದ್ದು. ಈ ವೇಳೆ ಸ್ಥಳದಲ್ಲಿ ಕೆಲ ಕ್ಷಣ ಒಂದು ಬಿಡುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ತದನಂತರ ಪೊಲೀಸರೆಲ್ಲರೂ ಸೇರ್ಕೊಂಡು ಸ್ವಾಮೀಜಿಗಳನ್ನ ಗೇಟಿನ ಒಳಗಡೆ ಕರೆತಂದು ಆ ಗೇಟಿನ ಬೀಗ ಭಕ್ತರನ್ನ ಒಳಗೆ ಕರೆಯುವಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮತ್ತು ಮಾತಿನ ಚಕಮಕಿ, ಆಕ್ರೋಶ ಸ್ಥಳದಲ್ಲಿ ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಸ್ವಾಮೀಜಿಗಳನ್ನೇ ಪೊಲೀಸರು ನೂಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಮಾತಿನ ಚಕಮಕಿ ಈಗಾಗಲೇ ಜೋರಾಗಿರೋದಂದ್ರೆ ಭಕ್ತರು ಹೊರಗಿದ್ರು, ಅವ್ರನ್ನ ಒಳಗೆ ಕರ್ತರಬೇಕಂತೇಳಿ ಗೇಟ್ ಬಾಗಿಲ ಸ್ವತಃ ತೆಗೆದು ಸ್ವಾಮೀಜಿಯವರು ಭಕ್ತರನ್ನ ಒಳಗೆ ಕರ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ನುಗ್ಗಲಾಗುತ್ತೆ. ಸ್ವಾಮೀಜಿಯವ್ರನ್ನ ನೂಕುವಂಥ ಕೆಲಸವನ್ನು ಮಾಡ್ತಾರೆ. ಈಗ ತಾವು ದೃಷ್ಟಿ ಗಮನಿಸ್ತಾ ಇರ್ಬೋದು, ಪೊಲೀಸ್ ಮತ್ತು ಸ್ವಾಮೀಜಿ ನಡುವೆ ಮಾತಿನ ಚಕಮಕಿ ಆಗ್ತಿರುವಂಥದ್ದು. ಸ್ವಾಮೀಜಿಯವರ ಸ್ವಾಮೀಜಿಯವರ ಬೆರಳಿಗೆ ರಕ್ತ ಬಂದಿರುವಂಥದ್ದು. ಸ್ವಾಮೀಜಿಯವ್ರು ತೋರಿಸ್ತಾ ಇರೋದು ರಕ್ತ ಬರುವಾಗಿದೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸ್ವಾಮಿ ನೋಡಿ ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಬಟ್ಟಿಗೆ ಬೆರಳಿಗೆ ರಕ್ತ ಬಂದಿರುವಂಥದ್ದು ಸ್ವಾಮೀಜಿಗಳ ಬೆರಳಿಗೆ. ತಾವು
ನೀವು ಯಾಕೆ ಹಲ್ಲೆ ಮಾಡ್ತಿದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಭಾಳ ಸ್ಪಷ್ಟ ಸರ್. ಸರ್ ಗಾಳಿ ಬಿಡ್ರಿ. ವಚನಾನಂದ ಶ್ರೀಗಳು ಮತ್ತೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಗಮನಿಸುತ್ತಿದ್ದೀರಿ. ಸ್ಥಳದಲ್ಲಿರುವ ವಚನಾನಂದ ಶ್ರೀಗಳ ಕೈಗೆ ಗಾಯ ಆಗಿದೆ. ನಾವ್ ಹೇಳಿರೋದು ಭಕ್ತನೇ ಭೂಮಿ ಮೇಲಿನ ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗಾಗಿ. ಅದು ಬಿಟ್ಟು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ನಮಗೆ ನೋಡ್ರಿ, ನಾವು ಈ ಪೊಲೀಸ್ ಆಫೀಸರ್ಗೆ ಉಜ್ಜನಿಗೊಬ್ಬರಿಗೆ 15 ಬಾರಿ ಫೋನ್ ಮಾಡಿದ್ದೇವೆ. ಆಯ್ತು ಎಲ್ಲ ಭಕ್ತರು ಒಳಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದಾರೆ. ಒಂದು ತಾಸಿಂದ ಅವ್ರು ಹೋದ ಮೇಲೆ ಬರ್ರಿ ಅಂತ ಹೇಳಿದೀವಿ ನಾವು. ಹೌದ್ರಿ, ಅದಕ್ಕೆ ನಾವು ಭಕ್ತ ಒಳಗೆ ಬರ್ಬೇಕು ಅನ್ನೋದು ಇಚ್ಛೆ. ಹೊರಗಡೆ ಇದೆ, ಒಳಗಡೆ ಇಲ್ಲ. ಮಠ ಇರೋದು ಒಂದು ನಿಮಿಷ, ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ನಮ್ಮ ಭಕ್ತರು ಬರ್ತಾ ಇರೋದು ಬೆಳಗಿನಿಂದ ಕಾಯ್ತಾ ಇದ್ದಾರೆ. ಬನ್ನಿ, ಮಠದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಈ ಕೆಳಕಂಡ ಷರತ್ತುಗಳು ಎಲ್ಲೈತ್ರಿ? ತೋರಿಸ್ರಿ ಎಲ್ಲೈತ್ರಿ? 12 ಕಾರಣಗಳು ಹೇಳಿದ್ದಾರೆ ಸರ್. ಒಂದ್ ನಿಮಿಷ ಇಲ್ಲಿ ನೋಡಿ. ರಾಜ್ಕುಮಾರ್ ಸರ್, ಗುರುಗಳೇ ಈಗ 12 ಕಾರಣ ಈಗ ಟ್ರಸ್ಟಿಗಳು ಒಂದು ಸಭೆ ಮಾಡಿದ್ದಾರೆ. ಆ ಸಭೆಗೆ ಸ್ವಾಮೀಜಿ ಅವ್ರು ಬರಲಿಲ್ಲ. ಸೊ ಹಂಗಾಗಿ ಅವ್ರನ್ನ ಈ ಪರಿಸ್ಥಿತಿ ಮಾಡ್ತಾ ಇದೀವಿ. ಮೊದಲನೇದಾಗಿ ಸ್ವಾಮೀಜಿಯವರಿಗೆ ನೋಟಿಸ್ ಬಂದಿಲ್ಲ. ಸ್ವಾಮೀಜಿಯವರಿಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕಿದ್ದಾರೆ. ಹಾಕಿಬೇಕಾದ್ರೆ ಸ್ವಾಮೀಜಿಯವರು ಡೇಟ್ ತಗೋಬೇಕು. ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ. ನಮಗೆ ನೋಟಿಸ ಬಂದಿಲ್ಲ. ಅಧಿಕೃತವಾಗಿ ಬಂದು ನಮಗೊಂದು ನೋಟಿಸ್ ಕೊಡಬೇಕು. ಆ ನೋಟಿಸ ಕೊಟ್ಟಿಲ್ಲ. ಮತ್ತು ಮಠ ಅನ್ನೋದು, ಪೀಠ ಅನ್ನೋದು ಕೇವಲ 12 ಜನದಲ್ಲ. ಇದು ನಾವು 12 ಜನಕ್ಕೆ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಹಾಂ, ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟು ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲ ಏನು ಹೇಳುತ್ತೆ, ಇಲ್ಲಿ ಏನು ಹೇಳುತ್ತೆ? ಹಾಂ, ನಿಮ್ಮ ಹತ್ರ ಇದೆ ನೋಡಿ. ಇದು 4 ಜನಗಳದ್ದು ಅಲ್ಲ. ಸರ್ ಅವರು ಟ್ರಸ್ಟ್ ಸುಪ್ರೀಂ